ನಮಸ್ತೆ ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ಹತ್ತಿ ಪೂರ್ವ ಕಳೆನಾಶಕ ಅಂದರೆ ಹತ್ತಿ ಊರುವ ಮುಂಚೆ ಯಾವ ಕಳೆನಾಶಕವನ್ನು ಸಿಂಪಡಿಸಿದರೆ ನಮಗೆ ಕಳೆಗಳು ಕಡಿಮೆ ಬರ್ತವೆ ಮತ್ತು ಆ ಕಳೆನಾಶಕದ ಹೆಸರು ಏನು ಮತ್ತು ಅದನ್ನು ಹೇಗೆ ಸಿಂಪಡಿಸಬೇಕು ಮತ್ತು ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ಣವಾಗಿ ನೋಡಬಹುದು. ಇದು ನಾವು ಇವತ್ತಿನ ದಿನ ಸಿಂಪಡಣೆ ಮಾಡ್ತಿರ್ತಕ್ಕಂಥ ಕಳೆನಾಶಕ. ಅಂದರೆ ಈಗಾಗಲೇ ಹತ್ತಿ ಬಿತ್ತಿ ಒಂದು ಡೇ ಪೂರ್ವ ಇನ್ನೂ ಹತ್ತಿ ನಾಟೇ ಇಲ್ಲ. ಹತ್ತಿ ಬಿತ್ತರೆ 24 ಸಿಂಪಡಿಸ್ತೀವಿ. ಮೊದಲನೇದಾಗಿ ತುಂಬ ದಿನಗಳ ನಂತರ ನಾವು ಈ ಸ್ಪ್ರೇಗಳನ್ನು ಆನ್ ಮಾಡುತ್ತಿರುವುದರಿಂದ ಸರಿಯಾಗಿ ಎಲ್ಲ ಫಿಟ್ಟಿಂಗ್ ಇಟ್ಕೊಂಡು ಹೊಲಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ನಿಮಗೇನು ಸಾಲು ಕಾಣ್ತಾ ಇದೆಯಲ್ಲ, ಮೊದಲೆಲ್ಲ ಬಿತ್ತಿದ್ದಂತಹ ಹೊಲ ಇದು. ಅಂದರೆ ನಿನ್ನೆ ಬಿತ್ತಿದ್ದು, ಅಂದರೆ 24 hours ಬಿಫೋರ್ ಹಿಂದುಗಡೆ ಬಿತ್ತಿದ್ದಕ್ಕಂತಹ ಹೊಲ. ಇದಕ್ಕೆ ಸಿಂಪಡಿಸೋಕ್ಕೋಸ್ಕರ ನಾವು ಹೊಂಟಿದ್ದೀವಿ. ಇದು ನಮ್ಮ ಹೊಲದ ದಾರಿ ಆಯಿತು. ನಂತರದಲ್ಲಿ ಯಾವ ರೀತಿಯ ಎಣ್ಣೆ ಅಂದರೆ ಒಂದೇ ಇರ್ತಕ್ಕಂಥದ್ದು ಕಳೆನಾಶಕ ಬಿತ್ತಿದ 24 ಗಂಟೆಯಲ್ಲಿ ಸಿಡಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಪೆಂಡಮಿಥಿಲಿನ್ ಅಂತ. ಇದು ನಮ್ಮ ಪಕ್ಕದ ಹೊಲದಲ್ಲೇ ಅಂದರೆ ಕೆರೆ ಇದೆ ನಮ್ಮ ಹೊಲಕ್ಕೆ ಹಚ್ಚಿ, ಅಲ್ಲಿ ನಾವು ಸಿಂಪಡಣೆ ಮಾಡೋದಕ್ಕೆ ಬೆರಿಕೆ ಮಾಡೋದಕ್ಕೆ ನೀರನ್ನು ಸಿಂಪಡಿಸ್ತಾ ಇದ್ದೀವಿ, ಶೇಖರಿಸ್ತಾ ಇದ್ದೀವಿ. ಅಂದರೆ ಈಗ ನಮ್ಮ ಹೊಲಕ್ಕೆ ಎಷ್ಟಪ್ಪ ಅಂತಂದರೆ 4 ಎಕರೆ ಇದೆ. 4 ಲೀಟ್ರ್ ಸಿಂಪಡಣೆ ಮಾಡಬೇಕು ಎಂದು ಹೇಳಿದ್ದಾರೆ. 4 ಲೀಟ್ರಿಗೆ ಎಷ್ಟಪ್ಪ ಅಂತಂದರೆ ನಾವು ಕನಿಷ್ಠ ಅಂದರೆ ಒಂದು ಡಬ್ಬಿ 7 ಡಬ್ಬಿ ಹೊಡಿಬೇಕಂತ ಹೇಳಿದ್ದಾರೆ 1 ಲೀಟ್ರಿಗೆ. ಅದರಂಗೆ 7 4 25 ಶೆಂಬುಗಳನ್ನು ನೀರು ನಾವು ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಹೇಗಪ್ಪ ಓಪನ್ ಮಾಡ್ಕೊಳ್ಳೋದು, ಹೇಗೆ ಹಾಕ್ಕೊಳ್ಳೋದನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ನಾವು 28 ಡಬ್ಬಿ ಒಂದು ಲೋಟದಲ್ಲಿ ಶೇಖರಣೆ ಮಾಡಿದ್ವಿ. ಯಾಕಂದರೆ ಒಂದೊಂದು ಡಬ್ಬಿಗೆ ಒಂದೊಂದು ಇಷ್ಟೇ ಎಮ್.ಎಲ್ ಹಾಕ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಟ್ಟಿಗೆ ಎಲ್ಲ ಎಣ್ಣೆನ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು 4 ಲೀಟ್ರ್ ನಾ 28 ಡಬ್ಬಿ ಅಂತಂದ್ರೆ ಆಗೋ ಥರ ಮಿಕ್ಸ್ ಮಾಡ್ಕೊಳ್ತೀವಿ. ಮಿಕ್ಸ್ ಮಾಡಿ ಕಲಸಿ ಒಂದು ಕಡೆ ಹಾಕಿ ಅದನ್ನು ಆ ನಂತರದಲ್ಲೇ ನಾವು ಡಬ್ಬಿಗಳಿಗೆ ಇದು ಮಾಡ್ಕೊಳ್ತೀವಿ. ಮತ್ತು ಇದು ಕಳೆನಾಶಕ ಆಗಿರೋದ್ರಿಂದ ತುಂಬ ಜಾಗ್ರತೆಯಿಂದ ಯೂಸ್ ಮಾಡಬೇಕು, ಮಕ್ಕಳಿಂದ ದೂರ ಇಡಬೇಕು. ಮತ್ತು ಬಳಸಿದ ನಂತರ ಏನಿದೆ ಅವ್ರ ಪ್ಲಾಸ್ಟಿಕ್ಗಳನ್ನು ಎಲ್ಲಾದರೂ ಊರಿಸಿ ಬಿಡಿ. ನೀವೇ ಬೆಳಿತೀನಿ ನೋಡಿ ಇದು ಹೇಗಿದೆ ಅಂತ. ಮತ್ತು ಇದರ ರಿಸಲ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗಪ್ಪ ಕೆಲಸ ಮಾಡುತ್ತೆ ಅಂತ. ಮುಚ್ಚಲೆ ಈಗ ನಾವು ಕ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಸಿಂಪಡಣೆ ಮಾಡ್ಬೇಕಂದ್ರೆ 20 ಲೀಟ್ರ್ ಕ್ಯಾನ್ ಇದ್ದಾವೆ, ಅದಕ್ಕೆ 1 ಲೋಟನ ಹಾಕೋಬೇಕು. ನಾಲ್ಕು ಎಕರೆ ಇರೋದ್ರಿಂದ ಕನಿಷ್ಠ 28 ಇರೋದಾದ್ರೆ ಒಬ್ಬರು ಹೊಡೆಯೋ ಕಷ್ಟ ಆಗುತ್ತೆ ಅಂತ ನಾವು 2 ಡಬ್ಬಿಗಳನ್ನ ತಂದು ಇಬ್ಬರು ಸಿಂಪಡಿಸೋಕ್ಕೆ ಸಜ್ಜಾಗಿದ್ದೀವಿ. ಈ ಥರ ಎಣ್ಣೆ ಬೀಳ್ತಾ ಇದೆ ಅಂದರೆ ಈ ಮಣ್ಣಿನ ಮೇಲೆ ಎಲ್ಲ ತೇವವಾಗಿರಬೇಕು. ಆ ಮಣ್ಣಿನ ತೇವದ ಮೇಲೆ ಈ ಥರ ಅಗಲವಾಗಿ ಎಲ್ಲ ಕಡೆಯೂ ಹರಡಬೇಕು. ಅಷ್ಟು ಸಮತಟ್ಟಾಗಿ ಹಿಡಿಬೇಕು, ಹಂಗಂದ್ರೆ ಕೆಲಸ ಮಾಡಬೇಕು.
ಚಾಲು ಮಾಡು.